ಏನ್ರಿ ಇನ್ಮೇಲೆ ನಿನ್ ಫ್ರೆಂಡ್ ನಮ್ ಮನೆಗ್ ಬಂದ್ರೆ ಸರಿ ಹೋಗಲ್ಲ. ಯಾಕೆ ಏನಾಯ್ತು? ಅವ್ರ ನಮ್ ಮನೆಗ್ ಬರೋದ್ ನನ್ಗೊಂದ್ ಚೂರು ಇಷ್ಟ ಇಲ್ಲ. ಅವ್ರಿಗೇನ್ ಮನೆ ಮಠ ಇಲ್ವಾ? ನಮ್ಮ ಮನೆ ಅವ್ರ ಮನೆ ಅನ್ಕೋಬಿಟ್ಟಿದಾರಾ? ಸರಿ ಕಣೆ, ನನ್ನ ಫ್ರೆಂಡ್ ನಾನು ಹೇಳ್ತೀನಿ. ನಿನ್ ಬೈಕ್ ಅಲ್ಲಿ ಕಾಣ್ತಿಲ್ವಲ್ಲ? ಬೈಕ್ ತಗೊಂಡೋಗಿದ್ದಾನೆ. ನಿಂಗ್ ನಾನು ಅವತ್ತೇ ಹೇಳಿಲ್ವಾ? ನೀನ್ ಹೇಳಿದವನ್ನ ಮನೆಗೆ ಬರ್ಬೇಡ ಅಂತ. ಅವ್ನ್ ಬೈಕ್ ರಿಪೇರ್ ಆಗಿದೆ, ಅದಕ್ಕೆ ತಗೊಂಡೋಗಿದ್ದಾನೆ. ನಾವಿಬ್ರು ಎಲ್ಲ ಈಚೆ ಹೋಗ್ಬೇಕಂದ್ರೆ ಹೆಂಗ ಹೋಗಕ್ಕಾಗತ್ತೆ? ಅವ್ನ್ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದನ್ ಗೊತ್ತಾ? ಲೋ ಮಚ್ಚ, ಎಲ್ಲೋ ಇದ್ಯಾ? ಮಗ ಒಂದ್ ಚಿಕ್ಕ ಕೆಲ್ಸದ ಮೇಲೆ ಅರ್ಜೆಂಟ್ ಆಚೆ ಕಡೆ ಹೋಗ್ತಾ ಇದೀನಿ ಕಣೋ. ಯಾಕೋ? ಹೌದಾ, ಒಂದ್ ಸ್ವಲ್ಪ ಗಾಡಿ ಬೇಕಾಗಿತ್ತು ಮಚ್ಚ, ಕೇಳೋಣ ಅಂತ ಫೋನ್ ಮಾಡಿದೆ. ಸರಿ, ನಿಮ್ ಮನೆಗ್ ಬಂದ್ ಗಾಡಿ ತಗೊಂಡೋಗು, ನಂಗೆ ಟೈಮ್ ಆಯ್ತು, ನಾನು ಹೋಗ್ತೀನಿ. ನೀನ್ ಆಚೆ ಹೋಗ್ಬೇಕು ಅಂತ ಹೇಳ್ದೆ. ಲೋ, ನಮ್ ಬಸ್ಸಲ್ಲಿ ಹೋಗ್ತೀನಿ ಬಿಡ. ಇಲ್ಲ, ಎಲ್ಲೋ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಹೇಳ್ದಲ್ಲೋ. ಲೋ, ನಾನ್ ನಿನ್ಕಿಂತ ಇಂಪಾರ್ಟೆಂಟ್ ಬೇರೆ ಏನಿಲ್ಲ ಕಣೋ, ಬಂದ್ ಗಾಡಿ ತಗೊಂಡೋಗೋ. ಲೋ ಮಚ್ಚ, ಮದುವೆ ಆದ್ಮೇಲೆ ಲೈಫ್ ಒಂಥರ ಬೇಜಾರಾಗ್ಬಿಟ್ಟಿದೆ ಕಣೋ. ಯಾಕೋ, ಏನಾಯ್ತು? ನಿನ್ ಜೊತೆ ಎಲ್ಲೋ ಆಚೆ ಸುತ್ತಾಡಬೇಡ ಅಂತ ಹೇಳ್ತಾಳೆ, ಮತ್ತೆ ನಿನ್ನ ಮನೆ ಕರ್ಕೊಂಬರ್ಬೇಡ ಅಂತ ಹೇಳ್ತಾಳೆ. ಹೆಂಡತಿ ಅಂದ್ರೆ ಹಂಗೆ ಮಗ. ನಿನ್ ಬೈಕು ಕೊಡ್ಬೇಡ ಅಂತಾಳೆ, ಮತ್ತೆ ನಿನ್ ಹೆಸರು ಕೇಳಿದ್ರೆ ಇರಿಟೇಟ್ ಆಗ್ತಾಳೆ ಮಗ. ಲೋ ಮಗ, ಅವಳು ಇನ್ನೂ ಚಿಕ್ಕ ಹುಡುಗಿ ಮಗ, ನಮ್ಮ ಫ್ರೆಂಡ್ಶಿಪ್ ಎಂತದಂತ ಅವ್ಳಿಗಿನ್ನೂ ಗೊತ್ತಿಲ್ಲ. ಹಂಗ ಅನ್ಬಿಟ್ಟು ಹೋಗಿ ನನ್ನ ತಂಗಿ ಜೊತೆ ಜಗಳ ಆಡ್ಬೇಡ, ಆಮೇಲೆ ಸರಿ ಇರಲ್ಲ ನೋಡು. ಅದಂಗಲ್ಲ ಮಗ. ಏನಂಗಲ್ಲ? ನನ್ನ ತಂಗಿ ಕೋಪ ಮಾಡ್ಕೊಂತಾಳೆ ಅನ್ಬಿಟ್ಟು ನೀನು ಕೋಪ ಮಾಡ್ಕೊಳೋದಲ್ಲ, ಅವಳಿಗೆ ನೀನೇ ಸಮಾಧಾನ ಮಾಡ್ಬೇಕು. ಸರಿ ಬಾಬಾ, ಹೊರಡೋಣ.